ಪ್ರಶಸ್ತಿ ಪುರಸ್ಕೃತರಲ್ಲಿ, ಪೂಜ್ಯ ಸ್ವಾಮೀಜಿಯವರಲ್ಲಿ, ಆಯೋಜನೆ ಮಾಡಿರುವಂತಹ ಸ್ವಾಮಿ ಮತ್ತು ಕುಟುಂಬದವರಲ್ಲಿ, ಸೇರಿರುವಂತಹ ಎಲ್ಲ ಸಭಿಕರಲ್ಲಿ ಶರಣಾರ್ಥಿಗಳು. ಆಯಾಯ ಕ್ಷೇತ್ರದ ಸಾಧಕರನ್ನು ಗುರುತಿಸುವಲ್ಲಿ ಇಂದಿನ ದಿನಮಾನಗಳಲ್ಲಿ ಅತ್ಯಂತ ವಿರಳ ಆಗಿದೆ. ಇಂತಹ ವಿರಳಾತಿ ವಿರಳ ದಿನಗಳಲ್ಲಿ ಉನ್ನತ, ಉತ್ತಮ, ಉತ್ಕೃಷ್ಟ ವ್ಯಕ್ತಿತ್ವಗಳನ್ನು, ಎಲೆಮೆರೆ ಕಾಯಗಳನ್ನು ಗುರುತಿಸ್ಬಿಟ್ಟು ಸ್ವಾಮಿಯವರು ಎಲ್ಲ ಕ್ಷೇತ್ರದಲ್ಲಿ, ಕೇವಲ ಸಿನಿಮಾ ರಂಗ ಅಂತಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯಮಿದಾರರಲ್ಲಿ, ಗಾಯಕರಲ್ಲಿ, ಸಿನಿಮಾ ನಟ ನಟಿಯರಲ್ಲಿ, ಮಾಧ್ಯಮದವರಲ್ಲಿ ಎಲ್ಲರನ್ನ ಗುರುತಿಸಿ ಅವರಿಗೆ ಪುರಸ್ಕೃತ ಮಾಡ್ತಿರುವ ಉದ್ದೇಶ ಸಮಾಜ ಇವರ ಮೂಲಕ ಬದಲಾವಣೆಯ ಗಾಳಿ ಬೀಸಲಿ, ತನ್ಮೂಲಕವಾಗಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಲಿ ಅಂತೇಳಿ ಮಾಡ್ತಾ ಇದ್ದಾರೆ. ಸ್ವಾಮಿಯವರು ಇದು 3ನೇ ಬಾರಿಯನ್ನು ಮಾಡ್ತಾ ಇರುವಂತಹದ್ದು. ಮೊದಲು ದುಬೈಯಲ್ಲಿ ಮಾಡಿದ್ರು, 2ನೇದು ಬೆಂಗಳೂರಿನಲ್ಲಿ ಮಾಡಿದ್ರು, ಈಗ ಹೈದರಾಬಾದ್ನಲ್ಲಿ ಮಾಡ್ತಾ ಇದ್ದಾರೆ. ಅವರ ಅತ್ಯುತ್ತಮವಾಗಿರುವಂಥ ತಂಡವನ್ನು ಕಟ್ಕೊಂಡು, ನಿಸ್ವಾರ್ಥಗಳನ್ನು ಕಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅವರಿಗೆ, ಅವರ ಕುಟುಂಬ ವರ್ಗಕ್ಕೆ, ಅವರ ಬಂಧು ಬಳಗಕ್ಕೆ ಬೆಳಗ್ಗೆ ಹೇಳ್ತಾ ಇದ್ರು, ನನ್ನ ಆಸ್ತಿ ಅಂತಂದ್ರೆ ನನ್ನ ಒಳ್ಳೆ ಸ್ನೇಹಿತರು ಅಂತೇಳಿ. ಅಂತಹ ಒಳ್ಳೆ ಸ್ನೇಹ ಬಳಗವನ್ನು ಕಟ್ಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ನಡೆಸಿದರೆ ಅವರಿಗೆ ಭಗವಂತನ ಕೃಪಾ ಆಶೀರ್ವಾದ ಎಲ್ಲ ಹಾರೈಸ್ತಾ 2 ಮಾತು ವಿರಾಮ ಶರಣಾರ್ಥಿಗಳು.